ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಲಿಮಿಟ್, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲಿ ಏನಿದೆ ಅದು ಬೇರೆ, ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗಲಿ ಮತ್ತೊಬ್ಬರ ಪಾರ್ಟಿ ಆಗಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಲಿಮಿಟ್, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲಿ ಏನಿದೆ ಅದು ಬೇರೆ, ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗಲಿ ಮತ್ತೊಬ್ಬರ ಪಾರ್ಟಿ ಆಗಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಲಿಮಿಟ್, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲಿ ಏನಿದೆ ಅದು ಬೇರೆ, ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗಲಿ ಮತ್ತೊಬ್ಬರ ಪಾರ್ಟಿ ಆಗಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಲಿಮಿಟ್, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲಿ ಏನಿದೆ ಅದು ಬೇರೆ, ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗಲಿ ಮತ್ತೊಬ್ಬರ ಪಾರ್ಟಿ ಆಗಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಲಿಮಿಟ್, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಒಂದು ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ.
ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲೇನಿದೆ ಅದು ಬೇರೆ. ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗ್ಲಿ ಮತ್ತೊಬ್ಬರ ಪಾರ್ಟಿ ಆಗ್ಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲೋ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಇರ್ತದೆ, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ. ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲೇನಿದೆ ಅದು ಬೇರೆ. ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗ್ಲಿ ಮತ್ತೊಬ್ಬರ ಪಾರ್ಟಿ ಆಗ್ಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲೋ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಇರ್ತದೆ, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ. ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲೇನಿದೆ ಅದು ಬೇರೆ. ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗ್ಲಿ ಮತ್ತೊಬ್ಬರ ಪಾರ್ಟಿ ಆಗ್ಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲೋ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಇರ್ತದೆ, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ. ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲೇನಿದೆ ಅದು ಬೇರೆ. ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗ್ಲಿ ಮತ್ತೊಬ್ಬರ ಪಾರ್ಟಿ ಆಗ್ಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲೋ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ. ಓವೈಸಿ ಏನ್ ಹೇಳ್ತಾರೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಓವೈಸಿ ಈ ಸಾರಿ ಫಾರ್ ಎ ಚೇಂಜ್ ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಪಾಕಿಸ್ತಾನ ಅರ್ಧ ಶತಮಾನದಷ್ಟು ಹಿಂದಿದೆ ಭಾರತಕ್ಕಿಂತ ಅನ್ನೋದನ್ನ ಹೇಳಿದ್ದಾರೆ. ಭಾರತ ಪಾಕಿಸ್ತಾನ ಹೋಲಿಕೆ ಸಾಧ್ಯನೇ ಇಲ್ಲ ಅಂತ. ಭಾರತಕ್ಕಿಂತ ಅರ್ಧ ಗಂಟೆ ಅಲ್ಲ ಟೈಮ್ ಇರ್ತದೆ, ಅರ್ಧ ಶತಮಾನದಷ್ಟು ಪಾಕಿಸ್ತಾನ ಹಿಂದೆ ಇದೆ ಅಂತ ಬಹಳ ಬುದ್ಧಿವಂತಿಕೆ. ಈ ವಿಚಾರದಲ್ಲಿ ಓವೈಸಿ ಅದನ್ನ ಅರ್ಥ ಮಾಡಿಕೊಂಡು ಭಾರತದಲ್ಲಿ ಬಹಳ ಇಲ್ಲಿ ಇವರು ಸಿದ್ದರಾಮಯ್ಯಕ್ಕಿಂತ ಸ್ವಲ್ಪ ಬುದ್ಧಿವಂತಿಕೆ ಏನಾದರೂ ತೋರಿಸಿದ್ದಾರೆ ಓವೈಸಿ. ಅಟ್ಲೀಸ್ಟ್ ಈ ಸದ್ಯಕ್ಕೆ ಮನಸ್ಸಲ್ಲೇನಿದೆ ಅದು ಬೇರೆ. ಸದನದ ಒಳಗೆ ಏನ್ ಬೇಕಿದ್ರು ಮಾತಾಡಿ, ಚರ್ಚೆ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಅದನ್ನ ಹೇಳೋದು. ನೀವು ಮೂರನೇ ವ್ಯಕ್ತಿಗೆ ಬಂದಾಗ ನೀವು ಸಪೋರ್ಟ್ ಮಾಡೋದಿದೆಯಲ್ಲ, ಅದು ಅಕ್ಷರಶಃ ತಪ್ಪು ಅಂತ ನಾವು ಪದೇ ಪದೇ ಹೇಳ್ತಾ ಇರೋದು. ಒಗ್ಗಟ್ಟಾಗೋದಕ್ಕೆ ನಮಗೆ ಅವಕಾಶ ಸಿಕ್ಕಾಗ ಒಗ್ಗಟ್ಟಾಗೋಣ, ಅಟ್ಲೀಸ್ಟ್ ಎದುರಿಸೋಣ. ಈಗ ಇವರ ಪಾರ್ಟಿ ಆಗ್ಲಿ ಮತ್ತೊಬ್ಬರ ಪಾರ್ಟಿ ಆಗ್ಲಿ ಅವರು ಉಳಿಬೇಕು ಭಾರತದಲ್ಲೇ ಅಲ್ವಾ. ನಾವು ನಮ್ಮನ್ನೇ ಟೀಕೆ ಮಾಡ್ತಾ ಕೂತ್ಕೊಂಡ್ರೆ ಈ ಸ್ಟ್ಯಾಂಡ್ ನಿಜವಾಗ್ಲೂ ನಂಬ್ತಿರೋ ನಂಬೋದಿಲ್ಲೋ ಅದು ಬೇರೆ ವಿಚಾರ. ಈ ಸಂದರ್ಭದಲ್ಲಿ ಓವೈಸಿ ತೆಗೆದುಕೊಂಡ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕು. ಏನ್ ಹೇಳಿದರೆ ಕೇಳಿಸ್ಕೊಳ್ಳಿ.